ಹಾಗಾದ್ರೆ ನಾನು ನೀನು ಮದ್ವೆ ಆಗಿರೋದು ವಿಶೇಷ ಅಲ್ವಾ ಸುಬ್ಬು? ಇವಾಗ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ಬೇಕಷ್ಟೇ. ಖುಷಿಯಾಗಿರೋದಕ್ಕೆ ಸೆಲೆಬ್ರೇಟ್ ಮಾಡೋದಕ್ಕೆ ವರ್ಷಕ್ಕೆ ಒಂದೇ ಒಂದಿನ ಸಾಕಮ್ಮವ. ಇವತ್ತು ರಾತ್ರಿ ನಮ್ಮಿಬ್ರದ್ದು ಕ್ಯಾಂಡಲ್ ಲೈಟ್ ಡಿನ್ನರ್. ಶ್ರಾವಣಿಮ್ಮ ಒಂದು ನಿಮಿಷ ನಿಂತ್ಕೊಳ್ಳಿ. ಹೇಳಿ ಮಾವ, ಏನ್ ಬೇಕಿತ್ತು? ನನಗೇನು ಬೇಕಾಗಿಲ್ಲ, ನಿಮ್ಗೇನು ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನಂಗೆ ಅರ್ಥ ಆಗಿಲ್ಲ. ಇವತ್ತಿಗೆ ನೀವು ಮದುವೆ ಆಗಿ 6 ತಿಂಗಳಾಯ್ತು. ನಿಮ್ಮದು ಸುಬ್ಬುದು ದೇವ್ರ ಗಂಟಾಕಿರೋ ಸಂಬಂಧ, ಅಪರೂಪದ ಜೋಡಿ. ಇವತ್ತಿನ ದಿನನ ನೀವು ಸಂಭ್ರಮದಿಂದ ಕಳಿಬೇಕು. ಆದರೆ ಏನು ಮಾಡೋದು, ಈ ವಿಷಯ ಗೊತ್ತಾಗದೆ ವಿಶಾಲು ಧನನು ಸಂಘದ ಮೀಟಿಂಗು ಚೀಟಿ ಅಂತ ಆಚೆ ಹೋಗಿದ್ದಾರೆ. ಮನೇಲಿ ಏನಾದರೂ ವಿಶೇಷವಾದ ಅಡುಗೆ ಮಾಡ್ಸೋಣ ಅಂತ ಅಂದ್ಕೊಂಡೆ, ಅದೂ ಆಗ್ತಾ ಇಲ್ಲ. ಪರವಾಗಿಲ್ಲ ಮಾವ, ನಾನೇ ಅಡುಗೆ ಮಾಡ್ತೀನಿ. ಬೇಡ 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 ಬೇಡ, ಇವತ್ತು ನೀವು ಯಾವ ಕೆಲಸನೂ ಮಾಡಬಾರ್ದು. ಸುಬ್ಬು ಮನೆ ಬರ್ತಿದ್ದ ಹಾಗೆ ನೀವು ಸುಬ್ಬು ಆಚೆ ಊಟಕ್ಕೆ ಹೋಗಿ, ಹಾಗೆ ಹಾಯಾಗಿ ಸುತ್ತಾಡ್ಕೊಂಡು ಊಟ ಮುಗಿಸ್ಕೊಂಡು ಮನೆಗೆ ಬನ್ನಿ. ಏನ ಏನ ಊಟ ಮಾಡ್ಕೊಂಡು ಬರದ ಅಪರಾಧ, ಘೋರ ಅಪರಾಧ. ಇಂಥ ವಿಶೇಷ ಸಂದರ್ಭದಲ್ಲಿ ಇಬ್ಬರೇ ಆಚೆ ಹೋಗುವುದು ಘೋರ ಅಪರಾಧ. ಅಯ್ಯೋ, ಏನ್ ಹೇಳ್ತಾ ಇದ್ರಿ ಕಾಂತಮ್ಮ? ಗಂಡ ಹೆಂಡತಿ ಊಟಕ್ಕೆ ಆಚೆ ಹೋದ್ರೆ ಅಪರಾಧನಾ? ಅಪರಾಧನೇ. ಇವರಿಬ್ರು 3 ತಿಂಗಳು ಸೇರಬಾರದು ಅಂತ ಜಾತಕದಲ್ಲೇ ಇದೆ. ಕಳಿಸಿದ್ರೆ ಅಪರಾಧವಾಗಲ್ವೇ ಅನಂತ ಶಯನ? ಯೋ ಕಾಂತಮ್ಮ ಅವ್ರೆ, ಸೇರ್ಬಾರ್ದು ನಿಜ, ಹಾಗಂತ ಊಟನು ಜೊತೆಲಿ ಮಾಡಬಾರ್ದ? ಇಲ್ಲ ಬೇಡ ಬರೆ, ಒಟ್ಟಿಗೆ ಕೂತು ಊಟ ಮಾಡೋದಿಕ್ಕೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಯಾರು ಹೇಳಿದ್ದು ಅದನ್ನ ಕರೆಸಿ ಮೇಡಮ್ ಬರೆ. ಊಟ ಮಾಡ್ಬೋದು ಮೇಡಮ್ ಬರೆ, ಆದ್ರೆ ಇಬ್ರು ಆಚೆ ಹೋಗಿ ಊಟ ಮಾಡೋದಿದೆಯಲ್ಲ, ಅದು ಬೇಡ. ಮನೇಲೆ ಅಡುಗೆ ಮಾಡ್ಕೊಂಡು ತಿನ್ಬೋದಲ್ವಾ ಮೇಡಮ್ ಬರೆ? ಮುದ್ದೆ ಸಾರು ಬೇಡ, ವಿಶೇಷ ದಿನ ಅಂತ ಅನ್ನ, ಚಿತ್ರಾನ್ನ, ಗೋಧಿ ಪಾಯಸ. ಏನೋ ಮನೇಲೇ ಇರೋದಾ? ಮನೇಲಿದ್ರೆ ಅವ್ರಿಗೆ ಸ್ವಲ್ಪನಾದ್ರೂ ಪ್ರೈವಸಿ ಬೇಡವಾ? ಸರಿ ಬಿಡಿ, ಅವ್ರ ಮನೇಲೇ ಇರೋದಾದ್ರೆ ನಾವೆಲ್ಲ ಆಚೆ ಹೋಗೋಣ. ಓಹ್, ನಾವೆಲ್ಲ ಆಚೆ ಹೋಗೋದಾ? ಎಲ್ಲಿಗೆ? ದೇವಸ್ಥಾನಕ್ಕೆ. ಇವತ್ತು ದೇವಸ್ಥಾನದಲ್ಲಿ ವಿಶೇಷವಾದ ಭಜನೆ ಇದೆ, ಭಜನೆ, ಅಲ್ಲಿಗೆ ಹೋಗೋಣ.